ಬಂಗಾರವನ್ನು ಕರಗಿಸಿದ್ರೆ, ಅಂದರೆ ಕರಗಿಸಿ ಕಾಯಿಸಿದರೆ ಯಾವ ಬಣ್ಣ ಇರುತ್ತೆ ಆ ಬಣ್ಣದ ದೇಹ ಆ ಬಣ್ಣದಲ್ಲಿ ಇದೆಯಂತೆ. ರಾಯರ ದೇಹ ಎಲ್ಲ ಬಂಗಾರವನ್ನು ಕರಗಿಸಿ ಕುದೀತಾ ಇದೆ. ಆವಾಗ ಯಾವ ಬಣ್ಣ ಇದೆಯೋ ಆ ದೇಹದ ಬಣ್ಣದಲ್ಲಿ ಇದಾರತ್ತೆ. ತತ್ತಹಾಂಜನ ಸಂಕಾಶಂ ಅಕ್ಷಮಾಲಾಂ ಕಮಂಡಲಂ. ತುಳಸಿ ಮನೆಯನ್ನು ಹಾಕ್ಕೊಂಡು ಬಲಗೈಯಲ್ಲಿ ಕಮಂಡಲು ಇಟ್ಕೊಂಡಿದ್ದಾರಂತೆ, ಗಿಂಡಿ. ಗೋಭ್ಯಾಂ ದದಾನಂ ಕಾಷಾಯ ವದನಂ, ಕಾಷಾಯ ವದನ, ಕಾಷಾಯ ವಸ್ತ್ರವನ್ನು ಉಟ್ಕೊಂಡಿದ್ದಾರೆ. ತುಳಸಿ ಹಾರ ಪೂಜಿತಂ, ತುಳಸಿಯನ್ನು ಇಟ್ಕೊಂಡು ತುಳಸಿ ಹಾರವನ್ನು ಹಾಕ್ಕೊಂಡಿದ್ದಾರೆ. ಜ್ಞಾನ ಭಕ್ತಿ ಅನ್ನುವ ತವಪೂರ್ಣರಾಗಿರ್ತಕ್ಕಂಥದ್ದು. ತವಪೂರ್ಣ ಅನ್ನೋ ಮಾತಕ್ಕೆ ಅರ್ಥ ಏನಂದರೆ, ಪೂರ್ಣ ಅಂದರೆ 100ಕ್ಕೆ 100 ಇದ್ದರೆ ಪೂರ್ಣ. 100ಕ್ಕೆ 90 ನಾನು ತೊಗೊಂಡೆ ಅಂದರೆ ಅದು ಕಾಲು ಭಾಗ ಇಲ್ಲ, ಪೂರ್ಣ ಆಗುವುದಿಲ್ಲ. ಅದರಲ್ಲಿ ರಾಯರನ್ನೇನು ಹೇಳ್ತಾರೆ, ತವ ಪೂರ್ಣರು ಅಂತ ಹೇಳ್ತಾರೆ. ಅಂದರೆ ತವದಲ್ಲಿ ಒಂದು ಪೂರ್ಣ, ಒಂದು ಚೂರು ಕಮ್ಮಿನೇ ಇಲ್ಲ. ತವ ಪೂರ್ಣರಾಗಿರತಕ್ಕಂಥ ರಾಯರು ಜ್ಞಾನ ಭಕ್ತಿ ಅನ್ನೋ ಜ್ಞಾನಭಕ್ತಿ ತವ ಪೂರ್ಣಂ ಧ್ಯಾಯೇದಿಷ್ಟಾರ್ಥ ಸಿದ್ಧಿ. ಜ್ಞಾನಭಕ್ತಿ ತವ ಪೂರ್ಣಂ ಅಂತ ತವ ಪೂರ್ಣರಾಗಿರತಕ್ಕಂಥ ರಾಯರು ನಮಗೆ ಇಷ್ಟಾರ್ಥಗಳೆಲ್ಲ ಅನುಗ್ರಹ ಮಾಡ್ತಾರೆ. ನೀವೇನು ಕೇಳ್ತೀರೋ ಅದನ್ನು ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು ತತ್ತಹಾಂಜನ ಸಂಕಾಶಂ ಅಕ್ಷಮಾಲಾಂ ಕಮಂಡಲಂ ಗೋಭ್ಯಾಂ ದದಾನಂ ಕಾಷಾಯ ವದನಂ ರಾಮಮಾನಸ ಪೂಜಿತಂ ಯೋಗೀಂದ್ರ ತೀರ್ಥ ಮಂಜಾಗ್ರೀಂ ತುಳಸೀಗಾರ ಪೂಜಿತಂ ಜ್ಞಾನಭಕ್ತಿ ತೋಕೊಂಡು ಧ್ಯಾಯೇದಿಷ್ಟ. ರಾಮದೇವರನ್ನು ಸದಾ ಪೂಜೆ ಮಾಡ್ತಾ ಇದ್ದಾರೆ. ರಾಮದೇವರನ್ನು ಸದಾ ಧ್ಯಾನಿಸ್ತಾ ಕೂತು ಪೂಜೆ ಮಾಡ್ತಾ ಕೂತಿದ್ದಾರೆ. ಅಂಥ ರಾಯರನ್ನು ನಮಗೆ ಅನುಗ್ರಹ ಮಾಡಬೇಕು ಅಂತಲೇ ಇಲ್ಲಿ ಇವತ್ತು ಕೂತಿದ್ದಾರೆ. ಶರೀರವಾಗಿ ಬೃಂದಾವನದ ಒಳಗೆ ಇದ್ದು ಅನುಗ್ರಹ ಮಾಡ್ತಾ ಇದ್ದಾರೆ. ಎಷ್ಟೋ ಜನಗಳು ರಾಯರಿಗೆ ಪ್ರದಕ್ಷಿಣೆ ಮಾಡಿ ಬಂದೆ, ನನಗೆ ಕಷ್ಟಗಳೆಲ್ಲ ಹೋಯ್ತು, ದೂರ ಆಯಿತು, ಆಯುಷ್ಯ ಕೊಟ್ಟರು, ಅನುಗ್ರಹ ಮಾಡಿದ್ರು, ಎಷ್ಟೋ ಜನಗ ಕೇಳ್ತಾ ಇದ್ದಾರೆ. ಇದರಿಂದ ಎಲ್ಲಿಂದ ಅಂತಲೇ ನಾನು ಇಷ್ಟೊತ್ತು ಹೇಳಿದಿನಲ್ಲ, ಇಷ್ಟು ಜನಗಳು, ಇಷ್ಟು ದೇವತೆಗಳು ಅವ್ರ ಒಳಗೆ ಇದ್ದು ಅನುಗ್ರಹ ಮಾಡ್ತಾ ಇದ್ದಾರೆ. ಆಯಿತು, ಇಲ್ಲಿ ನರಸಿಂಹದೇವರದಾಯಿತು. ಮಹಾಭಾರತ ಯುದ್ಧ ಎಲ್ಲ ಆಯಿತು. ಯುದ್ಧ ಎಲ್ಲ ಮುಗಿದ ಮೇಲೆ ಅಶ್ವಮೇಧ ಯಾಗ ನಡೆಸಬೇಕು. ಆವಾಗ ಅಶ್ವವನ್ನು ಕಳಿಸ್ತಾ ಇದ್ದಾರೆ. ಆ ಅಶ್ವ ಕಳಿಸಿದಾಗ ಇದೇ ಮಾಂಜಾಲೆ ಗ್ರಾಮಕ್ಕೆ ಅಶ್ವ ಬಂತಂತೆ. ಅರ್ಜುನ ರಥದ ಹಿಂದೆ ಅಶ್ವದ ಹಿಂದೆ ಅರ್ಜುನ ಬರ್ತಾ ಇದ್ದಾನೆ. ಅರ್ಜುನ ಬರ್ತಾ ಇದ್ದಾಗ ಅಶ್ವವನ್ನು ಆ ಸಣ್ಣ ದೇಶದ ರಾಜ ಆ ಕುದುರೆಯನ್ನು ಕಟ್ಟಿಬಿಡ್ತಾನೆ. ಅಂದರೆ ಆ ಕುದುರೆಯನ್ನು ಕಟ್ಟಿದ್ರೆ ಅವ್ರ ಹತ್ರ ಯುದ್ಧ ಮಾಡಿ ಗೆದ್ದು ಆಮೇಲೆ ಆ ಕುದುರೆಯನ್ನು ತೊಗೊಂಡೋಗ್ಬೇಕು. ಆ ಅಶ್ವಮೇಧ ಯಾಗ ನಡೆಸ್ಬೇಕಾದ್ರೆ ಆ ಕುದುರೆ ಬರ್ತಾ ಇರುತ್ತೆ. ಆ ಕುದುರೆ ಅಂದರೆ ಒಂದೊಂದು ಊರಿಗೆ ಬರುವಾಗ ಅವರು ಏನಂದರೆ ಜಯಘೋಷಕಾರವನ್ನು, ನನ್ನನ್ನು ಯಾರನ್ನೂ ನಮ್ಮ ಹತ್ರ ಯುದ್ಧ ಮಾಡಬೇಕಾದ್ರೆ ಆ ಕುದುರೆಯನ್ನು ಕಟ್ಟಬೇಕು. ಅಂದರೆ ನೀವು ನನ್ನನ್ನು ಗೆದ್ದು ಅಶ್ವಮೇಧ ಯಾಗ ಮಾಡಿ ಅಂತ ಹೇಳುವ ಪದ ಅದು. ಆವಾಗ ಅವರನ್ನು ಯುದ್ಧ ಮಾಡಿ ಗೆದ್ದು ನೀವು ನಮಗೆ ಸರೆಂಡರ್ ಆಗಿದೆ ಅಂತ ಹೇಳಿದ ಮೇಲೆ ಅವ್ರು ಮುಂದಕ್ಕೆ ಹೋಗಬೇಕು. ಎಲ್ಲೂ 3 ಲೋಕದಲ್ಲಿ ಯಾರೂ ಇಲ್ಲ ಅರ್ಜುನನ್ನು ಎದುರಿಸೋಕ್ಕೆ. ಎಲ್ಲ ಕಡೆಯೂ ಎಲ್ಲ ರಾಜರು ಶರಣಾಗತಿ ಆದರು. ಮಾಂಜಾಲೆ ಗ್ರಾಮಕ್ಕೆ ಬಂದಾಗ ಅಲ್ಲಿ ಒಂದು ಸಣ್ಣ ರಾಜ ಈ ಕುದುರೆಯನ್ನು ಕಟ್ಟಿದ. ಅರ್ಜುನನಿಗೆ ತುಂಬ ಆಶ್ಚರ್ಯ ಆಗೋಯ್ತು. ಯುದ್ಧಕ್ಕೆ ಬರ್ತೀನಿ ಬಾ ಅಂತ ಹೇಳಿದಾಗ ಯುದ್ಧ ಆಗ್ತಾ ಇದೆ. ಅರ್ಜುನನಂತ ಅದನ್ನು ಸೋರ್ಸೋಕ್ಕೆ ಆಗಲಿಲ್ಲ. ಅರ್ಜುನನಿಗೆ ತುಂಬ ಬೇಜಾರಾಗೋಯ್ತು. ಏನಂದರೆ 3 ಲೋಕದಲ್ಲಿ ನನ್ನನ್ನು ಗೆಲುವರು ಯಾರಿಲ್ಲ, ಅಷ್ಟು ನಾನು ಗಾಂಡೀವ ಅಂತ ಹೆಸರು ತಗೊಂಡಿದ್ದವನು. ನನ್ನ ಬಿಲ್ಲಲ್ಲಿ ಅಷ್ಟು ಅವನು ಬಿಲ್ಲು ಬಾಣ ಹಾಕಿದ ಅಂದರೆ ಗಾಳಿ ಕೂಡ ಒಳಗೆ ಹೋಗೋಕ್ಕಾಗಲ್ವಂತೆ. ಅಷ್ಟು ಬಿಲ್ಲಿನ ಬಾಣದ ಒಂದು ಕೋಟೆನೇ ಕಟ್ಟಿಬಿಡ್ತಾನೆ ಅರ್ಜುನ. ಹಾಗಿರತಕ್ಕಂಥ ನನ್ನನ್ನು ಒಂದು ಸಣ್ಣ ರಾಜ ಸೋಲ್ಸೋಕ್ಕಾಗಲಿಲ್ಲ ಅಂದರೆ ಏನು ಅಂತ ಹೇಳ್ಕೊಂಡು ಕೃಷ್ಣನ ಹತ್ರ ಬೇಡ್ಕೊತಾನೆ, ಸ್ವಾಮಿ ಇದು ಏನದು? ಯಾರಂದ್ರೆ ನೀನು ಅಲ್ಲ, ನಾನು ಇದ್ರೇನೆ ಅವ್ನು ಗೆಲ್ಲಕ್ಕಾಗಲ್ಲ, ಅವನು ನಿಂತಿರುವ ಜಾಗ ಹಂಗೆ ಅಂತ. ಯಾವುದು ಅಂತ ಹೇಳಿದ್ರೆ ಅವ್ನು ನಿಂತಿರುವ ಜಾಗ ಪ್ರಹ್ಲಾದ ರಾಜರು 365 ದಿನ ಯಜ್ಞ ಮಾಡಿದ ಜಾಗ ಅಂತ. ಆ ಯಜ್ಞ ಮಾಡಿದ ಜಾಗದ ಮೇಲೆ ನಿಂತಾಗ ಕೃಷ್ಣ ಹೇಳ್ತಾ ಇರೋದು, ನನ್ನ ಭಕ್ತ, ಅದರಿಂದ ಭಕ್ತ ಪರಾಧೀನ ನಾನು, ಭಕ್ತನಿಗೋಸ್ಕರ ನನ್ನ ಭಕ್ತನಿಗೆ ಎದುರಿಸಿ ನಾನು ಏನು ಮಾಡಿಲ್ಲ, ಆ ಭಕ್ತನ ಜಾಗದ ಮೇಲೆ ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಅದು ಏನು ಕೇಳಿದ್ರೇನು ಕೊಡ್ತಾ ಇರುತ್ತೆ. ಅಲ್ಲಿ ಸೋಲು ಅನ್ನೋ ಮಾತಕ್ಕೆ ಜಾಗ ಇಲ್ಲ. ಅಲ್ಲಿ
ಏನು ಮಾಡಬೇಕಂದ್ರೆ ಅವನ ಪಕ್ಕಕ್ಕೆ ಸರಿಸಿದ್ರು, ಅವನಿಗೆ ಗೊತ್ತಾಯಿತು, ಬರಡು ಶರಣಾಗತನಾದ, ಅಶ್ವವನ್ನು ತೊಗೊಂಡೋದ್ರು. ಅಂದರೆ ಇದು ವಿಷಯ ಏನಂದರೆ, ರಾಯರು ಬೃಂದಾವನದ ಒಳಗೆ ಕೂತಿದಾರಲ್ಲ, ಅದು ಪ್ರಹ್ಲಾದ ರಾಜರು 365 ದಿನ ಯಜ್ಞ ಮಾಡಿದ ಜಾಗ. ಅದು 365 ದಿನಾನೂ ಯಜ್ಞ. ರಾಯರ ಬೃಂದಾವನ ಶರೀರವಾಗಿ ಬೃಂದಾವನದ ಒಳಗೆ ಹೋಗುವಾಗ ಅದನ್ನು ಜಾಗವನ್ನು ಆಗಿದ್ರೆ ಶಂಖ ಶುಶ್ರೂಷ ಎಲ್ಲ ಸಿಕ್ತಂತೆ. ಅದಕ್ಕೆ ಅಲ್ಲೇ ರಾಯರು ಬೃಂದಾವನ ಪ್ರವೇಶ ಮಾಡಿದ್ರು. ಇದಕ್ಕಿರ್ತಕ್ಕಂಥ ರಾಯರು ನಾವು ಎಷ್ಟು ಹೇಳಿದ್ರೂ ಅವರನ್ನು ವರ್ಣನೆ ಮಾಡೋಕ್ಕೆ ನಮಗೆ ಯೋಗ್ಯತೆಯೇ ಇಲ್ಲ ಅಂತ, ನನಗೆ ಯೋಗ್ಯತೆಯೇ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಮಹಾನ್ಯರು ಅಂದರೆ ಮಹಾಮಹಾನ್ಯರು. ಶಾಸ್ತ್ರಗಳಲ್ಲಿ ವಿಧಿವಿದೇಶಗಳೆಲ್ಲ ಇದೆ, ಹಿಂಗೆ ಮಾಡಬೇಕು, ಹಿಂಗೆ ಪೂಜೆ ವಿಧಾನಗಳೆಲ್ಲ ಇದೆ ಅಂತ. ರಾಯರ ಹತ್ರ ಬಂದಾಗ ನೋಡಿ ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಆದರೆ ಶಾಸ್ತ್ರ ವಿಹಿತವಾಗಿ ಶಾಸ್ತ್ರವನ್ನು ದಾಟಿ ಯಾವುದೂ ಇಲ್ಲವೇ ಇಲ್ಲ. ಶಾಸ್ತ್ರಪೂರ್ವವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಅವರು ಅನುಗ್ರಹ ಮಾಡೋದಕ್ಕೆ ಎಲ್ಲ ದೇವತೆಗಳು, ಎಲ್ಲ ಗುರುಗಳು ಹೇಳುವುದೇನೆಂದರೆ, ನನ್ನ ಹತ್ರ ಏನಿಲ್ಲ, ರಾಯರ ಹತ್ರ ಹೋಗಿ ಅಂತ. ನೋಡಿ ಎಲ್ಲನೂ ನೋಡಿ, ರಾಯರ ಆರಾಧನೆ ಅಂದರೆ ಈ ಒಂದು ಕಡೆ ಇಲ್ಲ, ಎಲ್ಲಿ ಊರಿಗೆ ಗಲ್ಲಿಯಲ್ಲೂ ರಾಯರ ಬೃಂದಾವನಗಳನ್ನು ಇಟ್ಟುಕೊಂಡು ಆರಾಧನೆ ನಡೆಯೋದಕ್ಕೆ ಸಾಮಾನ್ಯ ನಡೆಯೋದಲ್ಲ ಅದು. ರಾಯರು ಹುಟ್ಟಬೇಕಾದ್ರೆ ಅವರ ತಂದೆ ತಾಯಿರು 14 ವರ್ಷ ತಿರುಪತಿ ತಿಮ್ಮಪ್ಪನ ಹತ್ರ ಸೇವೆ ಮಾಡಿದ್ರಂತೆ. ಆವಾಗ ಚಾಂದ್ರಾಯನ ವೃತ ಅಂತ ಹೆಸರು. 14 ವರ್ಷ, ಒಂದಿನ ಅಲ್ಲ, 2 ದಿನ ಅಲ್ಲ, ಚಾಂದ್ರಾಯನ ವೃತ ಅಂತ. ಹುಣ್ಣಿಮೆಯಿಂದ 15, 14, 13, 12 ತುತ್ತುಗಳು ಕಮ್ಮಿ ಆಗ್ತಾ ಬರುತ್ತೆ. ಅಮಾವಾಸ್ಯೆ ಹೋದ ಮೇಲೆ ಉಪವಾಸ, ಆಮೇಲೆ 1, 2 ತುತ್ತು, 1 ತುತ್ತು ಅನ್ನ ಅಷ್ಟೇ. ಈಗ 14 ವರ್ಷ ಸೇವೆ ಮಾಡಿ ತಿಮ್ಮಪ್ಪನ ಅನುಗ್ರಹದಿಂದ ಹುಟ್ಟಿದರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರನೇ ವೆಂಕಟನಾಥ ಅಂತ ಹೆಸರು ರಾಘವೇಂದ್ರ ಸ್ವಾಮಿಗಳಿಗೆ. ಪೂರ್ವಾಶ್ರಮದ ಹೆಸರು. ತಂಜಾವೂರಲ್ಲಿ ಮತ್ತು ತಮಿಳುನಾಡಲ್ಲಿ ಭುವನಗಿರಿಯಲ್ಲಿ ಹುಟ್ಟಿದರು. ಅವರಿಗೆ ಕೋಡಾನುಕೋಡಿ ಸೇವಕರು ಇದ್ದರು. ಅವರು ಹೇಳಿದ್ದೆಲ್ಲ ಅನುಗ್ರಹ ಆಯಿತು. ಅವತ್ತು ಜೀವನದಲ್ಲಿ ಒಂದು ದಿನವೂ ರಾಯರು ತಂದು ಅಂತ ಯಾವುದನ್ನು ಬಳಸ್ಕೊಂಡಿಲ್ಲ, ಉಪಯೋಗಿಸ್ಕೊಂಡಿಲ್ಲ, ತನಗೆ ಬೇಕು ಅಂತ ಯಾವುದನ್ನು ಮಾಡಿಲ್ಲ. ಆವಾಗ ಒಂದು ಉದಾಹರಣೆ ಹೇಳ್ತೀನಿ. ಅವರು ವೃದ್ಧಿಯಲ್ಲಿದ್ದಾಗ ಒಂದು ಕಡೆಯಿಂದ ಕಾವೇರಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ದಾಟಬೇಕಾಗಿತ್ತು. ದೋಣಿಯಲ್ಲಿ ಹೋಗ್ತಾಯಿತ್ತು. ಅವರು ಲೌಕಿಕದಲ್ಲಿ ದುಡ್ಡು ಕೊಡಬೇಕು ಅನ್ನೋದಲ್ಲೇ ಅವ್ರಿಗೆ ಇದಿರಲಿಲ್ಲ. ಅಷ್ಟು ಜ್ಞಾನ ಅಂದರೆ ಪರಮಾತ್ಮನ ಬಿಟ್ಟು ಬೇರೆ ಚಿಂತನೆಯೇ ಅವ್ರಿಗೆ ಬರ್ತಾ ಇರಲಿಲ್ಲ. ಆ ದೋಣಿ ಹತ್ತಿದಾಗ ದಡ ದಾಟಿಬಿಟ್ಟ. ಸ್ವಾಮಿ ಕಾಸು ಕೊಡಿ ಅಂತ ಕೇಳಿದಾಗ ಏನಕ್ಕೆ ಕೊಡಬೇಕು ಅಂತ ಕೇಳಿದ್ರೆ ರಾಯರು. ದೋಣಿ ದಡ ದಾಟಿಸೋದು ದುಡ್ಡು ಕೊಡಬೇಕಾ ಅಂತ ಹೇಳಿದಾಗ ಅವ್ನು ಹೇಳಿದ, ಹೌದು, ನೀವು ದೊಡ್ಡ ವೆಂಗಣ್ಣ ಭಟ್ರು, ನಿಮಗೆ ನಾನು ಫ್ರೀಯಾಗಿ ಕರ್ಕೊಂಡು ಹೋಗಿ ಅಂತ. ಅಂದರೆ ಒಂದು ದೋಣಿ ದಡ ದಾಟಿಸಿದವನಿಗೂ ವೆಂಗಣ್ಣ ಭಟ್ರು ಅನ್ನೋದು ಉತ್ತಮ ರೀತಿಯಲ್ಲಿ ಇರತಕ್ಕಂಥ ವಿದ್ವಾಂಸರು ಅನ್ನುವ ರೇಂಜಿಗೆ ಅವರನ್ನು ಗೊತ್ತಿದ್ದರು. ಇವರು ತಾನು ವೆಂಗಣ್ಣ ಭಟ್ರು, ನಾನು ಫ್ರೀಯಾಗಿ ನನ್ನ ಬಿಡು ಅಂತ ಹೇಳಿಲ್ಲ. ಅವರು ಕಣ್ಣಲ್ಲಿ ನೀರು ಬಿಟ್ರಂತೆ, ಕಣ್ಣಲ್ಲಿ ಆನಂದ ಭಾಷಣ ಬಂತಂತೆ. ಯಾಕೆಂದರೆ ಸ್ವಾಮಿ ನನ್ನನ್ನೊಂದು ದಡ ದಾಡಿಸುವವನಿಗೂ ನನ್ನನ್ನು ಗುರ್ತಿಸಿದ್ದು ವೆಂಕಟ ಭಟ್ರು ಅಂತ ಹೇಳಿದರೆ, ನನ್ನ ಹೆಸರನ್ನು ಅಷ್ಟು ಸಿದ್ಧವಾಗಿ ಆಗಿರ್ತಕ್ಕಂಥ ನನ್ನನ್ನು ಹೆಸರನ್ನು ಅಷ್ಟು ಉತ್ತಮ ರೀತಿಯಲ್ಲಿ ನನ್ನನ್ನು ತಂದಿದ್ದೀರಲ್ಲ ಅಂಥೇಳಿ ಭಗವಂತನ ಕುರಿತು ಭಾಳ ಆನಂದ ಭಾಷಣ ಬಿಟ್ಟರಂತೆ. ಆ ಥರ ರಾಘವೇಂದ್ರ ಸ್ವಾಮಿಗಳು ಅವರ ಅನುಗ್ರಹದಿಂದ ನಾವೆಲ್ಲರೂ ಇವತ್ತು ಪೂರ್ವಾರಾಧನೆ ದಿನ ಕೂಡಿದ್ದೀವಿ. ಇವತ್ತು ಅವರು ಪ್ರಸಾದವನ್ನು ಸ್ವೀಕಾರ ಮಾಡೋಣ. ನೀವು ಏನೇನು ಭಕ್ತಾದಿಗಳೆಲ್ಲ ಏನೇನು ಬಯಕೆ ಇರುತ್ತೆ, ಬೇಡಿಕೆ ಇರುತ್ತೆ, ಹರಿಕೆ ಇರುತ್ತೆ, ಅದೆಲ್ಲ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ. ನಾಳೆ ಬೃಂದಾವನ ಪ್ರವೇಶ ಆಗಿದ್ದ ದಿನ, ನಾಡಿದ್ದು ಉತ್ತರಾರಾಧನೆ ದಿನ. ಆ ಉತ್ತರಾರಾಧನೆ ದಿನ ಸ್ವಾಮಿ ಕಣ್ಣು ಬಿಟ್ಟು ನೋಡ್ತಾರಂತೆ. ಯಾರಿಗೂ ಏನು ದೋಷಗಳು ಪಾಪಗಳು ಇದ್ದರೆ ಎಲ್ಲ ಪರಿಹಾರ ಆಗೋಗ್ಬಿಡುತ್ತೆ. ನಾವೆಲ್ಲ ರಾಯರ ಹತ್ರ ಬೇಡ್ಕೊಳ್ಳೋದು ಒಂದೇ ಒಂದು ಬೇಡ್ಕೊಳ್ಳೋಣ. ರಾಯರು ಕೇಳ್ತಾ ಇರೋದು ಒಂದೇ, ಯಾರನ್ನು ಒಬ್ಬರಂತೂ ಬರಲ್ವಾ, ಜ್ಞಾನ ಭಕ್ತಿ ವೈರಾಗ್ಯ ನನಗೆ ಕೊಡಿ ಅಂತ ಕೇಳಲ್ವಾ ಅಂತ ರಾಯರು ಕಾಯ್ತಾ ಇದ್ದಾರಂತೆ. ನೀವು ಕೇಳಿದ್ದೆಲ್ಲ ಕೊಟ್ಬಿಡ್ತಾರೆ, ಹಣ ಕಾಸು ದುಡ್ಡು ವಿದ್ಯೆ ಎಲ್ಲ ಕೊಡ್ತಾರೆ. ಆದರೆ ರಾಯರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಒಂದೇ ಒಂದು, ನನಗೆ ಜ್ಞಾನ ಭಕ್ತಿ ವೈರಾಗ್ಯ ಕೊಡಿ ಅಂತ ಅದನ್ನು ಭಕ್ತರು ಬೇಡಿಕೊಂಡ್ರೆ ಅದನ್ನು ಇಮಿಡಿಯೇಟಾಗಿ ರಾಯರು ನೆರವೇರಿಸ್ತಾರೆ.
ಅದನ್ನು ಕೇಳೋಕ್ಕೋಸ್ಕರವಾಗಿ ನಾವು ರಾಯರ ಹತ್ರ ಬೇಡಿಕೊಳ್ಳೋದು ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡಿ ಅಂತ ಕೇಳೋಣ. ಮಿಕ್ಕಿದೆಲ್ಲ ನಮಗೆ ಕ್ಷೀಣವಾಗಿ ಹೋಗುತ್ತೆ. ಆದರೆ ಜ್ಞಾನ ಭಕ್ತಿ ವೈರಾಗ್ಯ ಮಾತ್ರ ನಮಗೆ ಕೊಟ್ಟು ರಾಯರು ಉದ್ಧಾರ ಮಾಡಲಿ ಅಂತ ಕೇಳಿ ನನ್ನನ್ನು 2 ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.